ತುಂಬಾ ಮಂದಿ ಇದ್ದಾರೆ, ಕಣ್ಣು ಕೊಡೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರು. ವಾದಿರಾಜರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಕೃಷ್ಣನ ಪಾದಕ್ಕೆ ಗಂಧವಿಟ್ಟು ಕೇಳ್ತಾರೆ. ಒಬ್ಬ ಹೊರಗಡೆ ಭಕ್ತ ಕಾಯ್ತಾ ಇದ್ದಾನೆ, ಕಣ್ಣು ಕೊಡು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಪಾದ ಕಮಲವನ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವ ಭಜಕ ನಾನು ನಿನ್ನ ಪಾದಕ್ಕಿಟ್ಟ ಗಂಧವನ್ನ ಭಕ್ತನಿಗೆ ಕೊಟ್ಟು ಕಣ್ಣಿಗೆ ಮುಟ್ಟಿಸಿಕೊ ಅಂದಾಗ ಅವನ ಕಣ್ಣು ಕಾಣಬೇಕು. ಕೃಷ್ಣ ಜಾಗ್ರತೆ, ದೇವರ ಹತ್ರ ಮಾತನಾಡೋದವರು, ವಾದಿರಾಜರು ಮಾತನಾಡುವ ಕ್ರಮ. ನೀನು ಆ ಭಕ್ತನಿಗೆ ಕಣ್ಣು ಕೊಡ್ಲಿಲ್ಲ ಅಂದ್ರೆ ವಾದಿರಾಜರ ಮರ್ಯಾದೆ ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ದೊಡ್ಡ ಸ್ಲೋಗನ್ ಅನ್ನ ಸೃಷ್ಟಿ ಮಾಡಿದವನು ನೀನು. ಹೌದು ಅಂತಾದ್ರೆ ಆ ಭಕ್ತನಿಗೆ ಈ ಭಕ್ತ ಆ ಗಂಧ ಕೊಟ್ಟಾಗ ಕಣ್ಣು ಕೊಡಬೇಕು ನೀನು, ಇಲ್ಲಂದ್ರೆ ಮರ್ಯಾದೆ ನಿಂದು ಹೋಗುತ್ತೆ, ನಂದು ಮರ್ಯಾದೆ ಹೋಗೋದಿಲ್ಲ ಅಂತ ನಿಂದಾಸ್ತುತಿಯನ್ನ ಮಾಡಿ ಭಕ್ತನಿಗೆ ಆ ಗಂಧವನ್ನು ಕೊಟ್ರೆ ಆ ಕೃಷ್ಣ ಮಠದ ಆವರಣದಲ್ಲಿ ಭಕ್ತ ಗಂಧವನ್ನ ಲೇಪಿಸಿಕೊಂಡು ದಿವ್ಯ ಚಕ್ಷುಸ್ಸನ್ನ ಪಡೆದು ಕೃಷ್ಣನನ್ನು ನೋಡ್ತಾ ಕುಣಿದಾಡ್ತಾನೆ. ಇದು ವಾದಿರಾಜರ ಮಹಿಮೆ.